ಮನುಷ್ಯನಿಗೆ ಶುಭ ಹಾರೈಕೆ ಯಾವುದು ಅಂತ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾವು ಶುಭ ಅನ್ನೋದನ್ನು ಹುಡುಕ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ಯಾವಾಗ ಶುಭ ಸಿಗತ್ತೆ ಆಗತ್ತೆ ಅಂತ ನಾವು ಹುಡುಕ್ತಾ ಇರ್ತಕ್ಕಂಥ ಅಭ್ಯಾಸ ಅಂತೂ ಹೋಗಿಲ್ಲ, ಅಂತೂ ಅದು ಸಿಕ್ಕಿಲ್ಲ. ಯಾಕೆಂದ್ರೆ ಅದು ಇಲ್ವೇ ಇಲ್ಲ. ಯಾವುದು ಶುಭ ಅನ್ನೋದೇ ಇಲ್ವಾ? ಶುಭ ಅನ್ನೋದು ಇಲ್ವೇ ಇಲ್ಲ. ಯಾಕೆ ಅಂದರೆ ನಾವು ಅದನ್ನು ಅರ್ಥನೇ ಮಾಡ್ಕೊಂಡಿಲ್ಲ. ಶುಭ ಅಂದರೆ ಯಾವುದು, ಎಲ್ಲಿ ಸಿಗತ್ತೆ, ಯಾರ ಹತ್ರ ಸಿಗತ್ತೆ, ಇದು ಗೊತ್ತಾಗಿದ್ದರೆ, ಇದರ ಅರ್ಥ ಗೊತ್ತಾಗಿದ್ದರೆ ನಾವು ನನಗೆ ಯಾವಾಗ ಶುಭ ಸಮಯ ಅಂತಕ್ಕಂಥ ಪ್ರಶ್ನೆ ಬರ್ತಾನೆ ಇರಲಿಲ್ಲ. ಇದು ಈಗ ಹೇಳಿದ ಮೇಲೆ ಏನಾದ್ರು ಓಪನ್ ಆಗ್ಬೋದೋ ಏನೋ ಗೊತ್ತಿಲ್ಲ, ಅರ್ಥ ಮಾಡ್ಕೊಳ್ಳೋರಿಗೆ. ಇಲ್ಲ ಅಂದರೆ ಇಲ್ಲ, ಅವರು ಪುರೋಹಿತರು ಬರ್ಕೊಡ್ತಾರೆ ಅದು ಶುಭ ಅಂತ ಅಂದ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ. ಅಂದರೆ ಪ್ರತಿ ಕ್ಷಣವೂ ಶುಭ ಇರಬೇಕು ಅಲ್ವೇನಮ್ಮ? ಹೌದು. ಯಾವುದಿರ್ಬೋದು ಅದು? ಪ್ರತಿ ಕ್ಷಣವೂ ಶುಭ ಇರಬೇಕು. ಕೇಳಬಾರ್ದು, ನಾವು ಬಯಸಬಾರ್ದು, ಕೇಳಬಾರ್ದು, ಬಯಸಬಾರ್ದು, ಹುಡುಕಬಾರ್ದು. ಸದಾ ಶುಭದಲ್ಲೇ ನಾವಿರಬೇಕು. ಇದು ನಾವೇನು ಋಷಿಗಳ ಹೋಗಿ ತಪಸ್ ಮಾಡೋಕ್ಕಾಗತ್ತಾ ಸದಾ ಇರೋಕ್ಕೆ? ಪ್ರಶ್ನೆ ಬರುತ್ತೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ ಇದಕ್ಕೊಂದು ಸಣ್ಣ ಉದಾಹರಣೆಯನ್ನು ಕೊಡ್ತೇನೆ. ಏನು? ಭಗವಂತ ಎಲ್ಲ ಕಡೆ ಇದ್ದಾನೆ ಹೌದು ಅಂತ ಹೇಳ್ತೀವಿ. ತೋರಿಸಿ ಅಂದರೆ ಯಾರು ಇನ್ನೂ ತೋರಿಸಿಲ್ಲ. ಹೌದು. ಹೇಳ್ತಾ ಅಂತೂ ಇದ್ದಾರೆ, ಎಲ್ಲ ಕಡೆಯಲ್ಲೂ ಭಗವಂತ ಇದ್ದಾನೆ. ಸರಿ, ತೋರಿಸಿ, ಮಾಡೋ ಕೆಲಸದಲ್ಲಿ ದೇವರಿದ್ದಾನೆ, ಎಲ್ಲ ಜಾಗದಲ್ಲೂ ದೇವರಿದ್ದಾನೆ, ಅದು ಒಪ್ಕೊಳ್ಳುವಂಥ ವಿಷಯನೇ, ತಪ್ಪಲ್ಲ ಅದು. ಆದರೆ ಆ ಪ್ರಶ್ನೆ ಹಾಕಿದಾಗ ಉತ್ತರ ಕೊಡ್ಲಿಕ್ಕೆ ಅವ್ರ ಹತ್ರ ಜಾಗ ಇಲ್ಲ. ಅವರ ನಂಬಿಕೆ ಮೇಲೆ ಹೇಳ್ತಾರೆ ಎಲ್ಲ ಕಡೆ ದೇವರಿದ್ದಾನೆ ಅಂತ. ಪ್ರಶ್ನೆ ಕೇಳೋರಿಗೆ ನಿನಗೆ ನಂಬಿಕೆ ಇರ್ಬೋದು, ನನಗೆ ಕಾಣಿಸ್ತಾ ಇಲ್ವಲ್ಲ, ನೀನು ನೋಡಿರ್ಬೋದು, ನೀನು ನೋಡಿದ್ಯಾ ಅಂತ ಕೇಳ್ತಾರೆ. ಸೊ ವಾದ ಶುರು ಆಗತ್ತೆ. ಅದಕ್ಕೆ ಅವಾಗ ಎಲ್ಲೋ ಒಂದು ಕಡೆ ಹೇಳ್ತಾನೆ, ಏನೋ ಒಂದು ಸಮರ್ಥನೆ ಅದೆಲ್ಲ ಸತ್ಯ. ಹಾಗಿರಬೇಕಾದ್ರೆ ನಾವು ಭಗವಂತನಿಲ್ಲದ ಜಾಗ ಇಲ್ಲ, ಭಗವಂತನಿಲ್ಲದ ಸಮಯವಿಲ್ಲ. ಎಲ್ಲ ಸಮಯದಲ್ಲೂ ಭಗವಂತ ಇರ್ತಾನೆ. ಅದಕ್ಕೆ ನಾವು ಕಂಡುಕೊಳ್ಬೇಕಾದಂಥ ಒಂದು ಪರ್ಯಾಯ ದಾರಿ ಇದೆ. ಏನು? ಎಲ್ಲ ಕಡೆ ಭಗವಂತ ನಮಗೆ ಕಾಣಿಸ್ಬೇಕು ಇದೆ ಅಂತ ಗೊತ್ತಾಗಬೇಕು ಅಂದರೆ ನಮ್ಮ ದೇಹವನ್ನು ಹೋಲಿಕೆ ಮಾಡ್ಕೋಬೇಕು. ಏನು? ಸಾಮಾನ್ಯವಾಗಿ ಬಸವಣ್ಣನವರ ವಚನದಲ್ಲಿ ಒಂದು ನಮ್ಮ ದೇಹದ ಬಗ್ಗೆ ಒಂದು ವಿಚಾರ ಇದೆ. ಏನು? ದೇಹವೇ ದೇಗುಲವಯ್ಯ. ಹೌದಲ್ಲ? ಹೇಳಿಬಿಟ್ರು ನಮ್ಗೆ ಸರಿ ಅರ್ಥ ಆಗಿಲ್ವಲ್ಲ ಅದು. ಅವ್ರು ಹೇಳಿ ಸರಿನೇ, ನಮಗಿನ್ನೂ ಅರ್ಥ ಆಗಿಲ್ಲ. ಅರ್ಥ ಮಾಡಿಕೊಂಡಾಗ ಹೌದಲ್ವಾ ನಾವು ಎಷ್ಟು ಮಟ್ಟಕ್ಕೆ ದೇವ್ರನ್ನ ಹುಡುಕ್ತಾ ಇದ್ದೀವಿ ಅಂತಕ್ಕಂಥ ಸತ್ಯ ಗೊತ್ತಾಗತ್ತೆ. ಏನದು ಅಂದರೆ ಕಾಲೇ ಕಂಬವಯ್ಯ, ದೇಹವೇ ದೇಗುಲವಯ್ಯ, ನನ್ನ ತಲೆ ಯಾವುದು ಕಳಶ ಅಂದ್ಬಿಟ್ರು ಸುಳ್ಳು ಬಂದ್ಬಿಡ್ತಲ್ಲಿ, ಅಲ್ಲೇ ಸುಳ್ಳಾಗಿದ್ದಿದ್ದು. ಅಮ್ಮ, ದೇವಾಲಯ ಅಂತಕ್ಕಂಥದ್ದು ಬರ್ತಕ್ಕಂಥ ಲೆಕ್ಕದಲ್ಲಿ ಗೋಪುರ ಬರಬೇಕು. ಹೌದು. ಗೋಪುರ ಆದಮೇಲೆ ಕಳಶ ಬರಬೇಕು. ನಾವು ಚಿಟುಕು ಮಾಡಿಬಿಟ್ಟು ಎಗರಿಸ್ಬಿಟ್ಟು ಅದನ್ನೇ ಸೇರಿಸ್ಬಿಟ್ಟು ಹಾಗಿದ್ದ ಮೇಲೆ ಕಳಶ ಹೇಗೆ ಬರಬೇಕಿತ್ತು? ಅದನ್ನು ನಾವು ಮಾಡ್ಕೋಬೇಕು. ಯಾವುದನ್ನು? ಕಳಶನ ನಾವು ಮಾಡ್ಕೋಬೇಕು. ಹೇಗೆ ಮಾಡ್ಕೊಳ್ಳೋದು? ದೇವ್ರು ಸೃಷ್ಟಿ ಮಾಡೋ ದೇಹನ ನಾವು ಕಳಶ ಹೆಂಗೆ ರೆಡಿ ಮಾಡ್ಕೊಳ್ಳೋದು? ಆಗತ್ತೆ ಅಂತ್ಯಾ? ಕಷ್ಟ ಅಂತೀಯಮ್ಮ? ಕಷ್ಟ ಅನ್ಸುತ್ತೆ ಗುರುಜಿ. ಏನಿಲ್ಲ, ಒಂದೇ ಸೆಕೆಂಡಲ್ಲಿ ಹೇಳ್ತೀನಿ ಉತ್ತರ ಅದಕ್ಕೆ. ಕಾಲನ್ನು ಜೋಡಿಸಿ ಎರಡು ಕೈಗಳನ್ನು ಮೇಲಕ್ಕೆ ಎತ್ತಿ ಜೋಡಿಸಿದಾಗ ತಲೆಯ ಮೇಲೆ ಕಳಶ ಆಗುತ್ತಾ ಇಲ್ವಾ? ಆಗುತ್ತೆ ಗುರುಜಿ. ಆಯ್ತಲ್ಲ, ಸಿಕ್ತಲ್ಲ? ಹೌದು. ಸೊ ಆ ರೀತಿಯಾಗಿ ನಮಗೆ ಬೇಕಾಗಿರತಕ್ಕಂತಹದ್ದು ನಮ್ಮ ಪ್ರಯತ್ನದಿಂದ ನಾವು ಭಗವಂತನನ್ನು ಕಾಣೋದಕ್ಕೆ ನಾವು ಈ ಪ್ರಯತ್ನವನ್ನು ಮಾಡಬೇಕು. ಪ್ರತಿದಿನ ಪ್ರತಿ ಮನೆಯಲ್ಲಿರ್ತಕ್ಕಂಥ ಪ್ರತಿ ಸದಸ್ಯರಿಗೂ ಭಗವಂತನ ಸ್ಮರಣೆಯಲ್ಲೇ ಕಾಲ ಕಳೀತಕ್ಕಂಥ ಸ್ಥಿತಿ ಉದ್ಭವ ಆಗಬೇಕು.